ಆತ್ಮೀಯ ವೀಕ್ಷಕರ ಸಭೆ ನಮಸ್ಕಾರಗಳು. ಆತ್ಮೀಯರೇ, ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಮುಂದುವರೆದಂತೆ ಸ್ವಾತಿ ನಕ್ಷತ್ರ, ಇಲ್ಲಿ ನಕ್ಷತ್ರ ಪುಂಜದ ಸಂಖ್ಯೆ 1, ಆಕಾರ ಮಾಣಿಕ್ಯದ ಆಕಾರ, ಅಧಿಪತಿ ರಾಹು, ಗ್ರಹಾದಿ ದೇವತೆ ವಾಯು, ಗುಣ ಅತ್ಯಂತ ಶುಭಕರವಾಗಿರ್ತಕ್ಕಂಥ ಗುಣ. ಇದು ಚರಸ್ವಭಾವದ ನಕ್ಷತ್ರ ಆಗಿರ್ತದೆ. ಅಲ್ಲಿಂದ ವಿಶಾಖ ನಕ್ಷತ್ರಕ್ಕೆ ಬಂದಾಗ ಇಲ್ಲಿ 5 ನಕ್ಷತ್ರಗಳಿರ್ತದೆ. ನಕ್ಷತ್ರ ಪುಂಜದಲ್ಲಿ ಈ ಕುಂಬಾರನ ಚಕ್ರ ಇದ್ದಂಗೆ ಇರ್ತದೆ. ಇದಕ್ಕೆ ಗ್ರಹಾಧಿಪತಿ ಗುರುವಾಗಿರ್ತಕ್ಕಂಥದ್ದು, ಗ್ರಹ ದೇವತೆ ಇಂದ್ರನಾಗಿರ್ತಕ್ಕಂಥದ್ದು, ಅತ್ಯಂತ ಶುಭಕರವಾಗಿರ್ತಕ್ಕಂಥ ಗ್ರಹ ಇದು ವಿಶಾಖ ನಕ್ಷತ್ರ. ಅದಲ್ಲದೆ ಸಾಧಾರಣ ಫಲ ಕೊಡ್ತಕ್ಕಂಥ ನಕ್ಷತ್ರ ಆಗಿರ್ತದೆ. ಮುಂದಕ್ಕೆ ಬಂದು ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರದಲ್ಲಿ ಈ ನಕ್ಷತ್ರ ಪುಂಜದಲ್ಲಿ 6 ನಕ್ಷತ್ರಗಳಿರ್ತದೆ. ಈ ತೊಡೆಯ ಆಕಾರದಲ್ಲಿರ್ತದೆ. ಶನಿ ಇದಕ್ಕೆ ಅಧಿದೇವತೆ ಆಗಿರ್ತಕ್ಕಂಥದ್ದು. ಗ್ರಹ ದೇವತೆ ಬಂದು ರವಿ ಆಗಿರ್ತಕ್ಕಂಥದ್ದು. ಗುಣ ಸೌಮ್ಯ ಸಾಧಾರಣ ಗುಣ, ಮೃದು ಸ್ವಭಾವ ಇರ್ತಕ್ಕಂಥದ್ದು. ಅಲ್ಲಿಂದ ಆಚೆಗೆ ಜ್ಯೇಷ್ಠ ನಕ್ಷತ್ರಕ್ಕೆ ಬಂದಾಗ 3 ನಕ್ಷತ್ರಗಳ ನಕ್ಷತ್ರ ಪುಂಜ. ಇದು ಛತ್ರಿಯ ಆಕಾರದಲ್ಲಿರ್ತದೆ. ಬುಧನು ಗ್ರಹಾಧಿಪತಿ ಆಗಿರ್ತಾನೆ, ಗ್ರಹ ದೇವತೆ ಇಂದ್ರನಾಗಿರ್ತಾನೆ. ಅಶುಭಕರವಾಗಿರ್ತಕ್ಕಂಥ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ, ತೀಕ್ಷ್ಣವಾಗಿರ್ತಕ್ಕಂಥ ನಕ್ಷತ್ರ ಆಗಿರ್ತದೆ. ಇದು ಈ 4 ನಕ್ಷತ್ರಗಳ ವಿಶೇಷ.